ಕೆನಾಲಿಗೆ ಲೆಫ್ಟ್ ಬ್ಯಾಂಕಿಗೆ 3,000 ಕ್ಯೂಸೆಕ್ಸ್ ಅಂದರೆ ಒಂದು ತಿಂಗಳಿಗೆ 90,000 ಕ್ಯೂಸೆಕ್ಸ್. 3 ತಿಂಗಳಿಗೆ ಒಟ್ಟು ಸೇರಿ 22, 23, 20 ಟಿ ಎಮ್ ಸಿ ಆಗಿದೆ. ನಮ್ಮ ಕೆನಾಲಿಗೆ ಹೇಳ್ತಾನೆ 25 ಟಿ ಎಮ್ ಸಿ ಬೇಕಂತಾನೆ ರೈಟ್ ಬ್ಯಾಂಕಿಗೆ. ನಮ್ಮದು ಬಲದಂಡ ಮೇಲೆ ಕೆಳಮಟ್ಟದ ಕಾಲಿಗೆ ನಮಗೆ ಬೇಕಾಗಿರೋದು 12 ಟಿ ಎಮ್ ಸಿ. ಒಂದು ತಿಂಗಳಿಗೆ 36,000 ಕ್ಯೂಸೆಕ್ಸ್, 3 ತಿಂಗಳಿಗೆ 96,000, 1,08,000 ಕ್ಯೂಸೆಕ್ಸ್ ಅಂದರೆ 9 ಟಿ ಎಮ್ ಸಿ. ಸರಿ ಸುಮಾರು 12, 9, 108, 1,08,000 ಟಿ ಎಮ್ ಸಿ ಕ್ಯೂಸೆಕ್ಸ್ ಅಂದರೆ 9 ಟಿ ಎಮ್ ಸಿ ನಮಗೆ ಬೇಕು, ಅವ್ರಿಗೆ 24 ಟಿ ಎಮ್ ಸಿ, ಅಷ್ಟು ಸೇರಿ 33 ಟಿ ಎಮ್ ಸಿ. ಹಾಗೆ ಈಗ ನಮ್ಮ HLC ಭಾಗದ ರೈತರಿಗೆ ಅವ್ರಿಗೆ ಬೇಕಾಗ್ತದೆ ಅವೆಲ್ಲ ಸೇರಿ 80 ಟಿ ಎಮ್ ಸಿ ನೀರು ಆತ ಅವ್ರಿಗೆ 60, ನಮ್ಗೆ 20, 80 ಇನ್ನಿಲ್ಲದ ಇನ್ನು ಇವ್ರು ಬೇರೆ ಅಂತ ಲೆಕ್ಕ ಕೊಡಕೈತೆ. ಅವ್ರು ಬೇರೆ ಪಾಪ ಅಡ್ಗ ಕಷ್ಟ ಹಾಕಪ್ಪತ್ತಾರೆ, ನೀವು ಸುಮ್ಮನೆ ನಾನು ಹೇಳೋದ್ರಿಗೆ ಅಂತ, ನಾನು ಹೇಳೋದ್ರಿಗೆ ಸುಮ್ಮನೆ ಅಂತಾನೆ. ಸೊ ಈ ರೀತಿ ಅವ್ರ ತಲೆಯಲ್ಲಿ ಓಡ್ತಾ ಇದ್ರೆ ನೀವು ಕೇಳಿದಾಗ ನೀರು ಕೊಡೋಲ್ಲ. ನಾವು ಮನೆಯಾಗಿದ್ದರೆ ಅವ್ರು ನೀರು ಬಿಡೋಲ್ಲ. ಸೊ ನಾವೇನು ನೀರು ಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವೋ ಅದೇ ರೀತಿಯಾಗಿ ನಾವು ಒಂದೊಂದು ಮನೆಯಿಂದ ಗಂಡ ಹೆಂಡತಿ ಹೊರಟು ಹೋರಾಟಕ್ಕೆ ತಯಾರಾದ್ರೆ ಮುಂದೆ ಬಲವಾಗಿ ಹೋರಾಟ ಅಂದ್ಕೊಂಡು ನೀರು ಬೇಕಂತೇಳಿ ನಾವು ಕಡಾಖಂಡಿತವಾಗಿ ನಿಂತ್ಕೊಂಡ್ರೆ ಮಾತ್ರ ಅದಕ್ಕೆ ಕೆಲಸ ಆಗ್ತದೆ. ಇಲ್ಲೇ ಇದ್ದರೆ ನಾವು ನೀರು ಬೇಕು ಬೇಸಿಗೆ ಬೆಳೆ ಅಲ್ಲ, ನೀವು ಹೇಳ್ದಂಗೆ ಬೇಸಿಗೆ ಬೆಳೆ ಕಡಿಮೆ ಖರ್ಚಿನಾಗ ಹೆಚ್ಚು ಇಳುವರಿ ಬಂದು ನಾವು ರೈತ ಸಮುದಾಯಕ್ಕೆ ಒಳ್ಳೆ ಅನುಕೂಲ ಆಗ್ತೈತೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಇದಕ್ಕೆ ವ್ಯವಸ್ಥೆ ಮಾಡ್ಕೊಂಬಕ್ಕೆ ದಾರಿ ಬೇಕಲ್ಲ, ನೀರು ಬೇಕಾದ್ರೆ ನನ್ನ ಮನೆ ಹೋಗ್ಬಿಟ್ಟು ರೈತ ಸಂಘದ ಡ್ಯಾಮ್ ಅದು ನೀರು ಬಿಡ್ಸಕ್ಕೆ ರೈತರು ಎಲ್ಲಾರ್ದು ನೀವೆಲ್ಲ ರೈತರು ಸೇರಿದ್ರಲ್ಲ ಹೋರಾಟ ಮಾಡ್ಕೊಂಡು ಏನಾದ್ರು ತರಬೇಕಾದ್ರೆ. ಸೊ ಈ ಒಂದು ವಿಚಾರದಲ್ಲಿ ನೀವೆಲ್ಲರೂ ಈ ಊರಲ್ಲಿ ಕುಂತ್ಕೊಂಡು ನಾವು ಮಾತಾಡಿ ಹರಟೆ ಮಾಡೋದಕ್ಕಿಂತ ಒಂದು ಹೋರಾಟದಲ್ಲಿ ಭಾಗ ಆಗಿ ನಮ್ಮ ಹಕ್ಕನ್ನು ಕೇಳೋಕೆ ನಾವು ಈಗ ತಾಯಿ ಮಗು ಹತ್ರನೇ ಬಂದು ಹಾಲು ಕೊಡೋದು, ಅದು ಸುಮ್ಮನೆ ಇದ್ರೆ ಇಲ್ಲಿ ಕೂಡ ಮಲ್ಕೊಂಡತ್ತಂತ ಸುಮ್ಮನೆ ಇರ್ತಾರೆ, ತಮ್ಮ ಕೆಲಸ ತಾವು ಬಿಜಿ ಇರ್ತಾರೆ. ಸೊ ನೀವು ಬಿಡ್ತಾರೆ ಅಂತೇಳಿ ನಿಮ್ಮ ಕೆಲಸ ನೀವು ಬಿಜಿ ಇದ್ರೆ ಯಾವ ನೀರು ಬರಲ್ಲ ಏನು ಬರಲ್ಲ. ಲೆಕ್ಕ ಈಗಾಗಲೇ ನಿನ್ನ ಲೆಕ್ಕ ಕೊಟ್ಬಿಟ್ಟ ICC ಅಧ್ಯಕ್ಷ ನಿನ್ನೆ ಸುಡ್ಗಾಡು ಲೆಕ್ಕ ಕೊಟ್ಕೊಂಡು. ಸೊ ನೀವು ನೀರು ಬೇಕಂತ ಅನ್ನೋದಾದರೆ ನಾವೆಲ್ಲ ಗ್ರಾಮಸ್ಥರು ಸೇರಿ ನಿಮ್ಮ ಊರಲ್ಲಿ ಈ ವಿಚಾರ ಚರ್ಚೆ ಮಾಡಿರಿ. ಹೋರಾಟಕ್ಕೆ ಧುಮುಕ್ಬೇಕಂದ್ರೆ ಎಲ್ಲರೂ ಹೋರಾಟಕ್ಕೆ ಧುಮುಕಿ ಅದು ಏನು ನ್ಯಾಯ ನಮ್ಮ ಹಕ್ಕನ್ನು ಪಡಿಬೇಕು ಅದನ್ನು ಪಡೆಯಣ್ರಿ ಅಂತೇಳಿ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲರಿಗೆ ಅದು ರಾಜ್ಯಾಧ್ಯಕ್ಷ ಮಾಡೋದ್ರಲ್ಲಿ ನಾನು ಧನ್ಯವಾದಗಳು ಪಂಪನಗೌಡ್ರೆ. ಇನ್ನು ಯಾವ ಗ್ರಾಮದವರಾದರೆ ಮಾತಾಡೋರಿದ್ರೆ ದಯವಿಟ್ಟು ಮಾತಾಡ್ಬೇಕಂತ ಕೇಳ್ತಾ ಇದ್ದೀನಿ. ಈ ಭಾಗದವ್ರು ಯಾರು ಹೊಸ ಊರವ್ರು ಯಾರು ಬಂದಿದ್ದಾರೆ, ಯಾವ ಊರವ್ರು ಮಾತಾಡಿಲ್ಲ ಅವ್ರವ್ರು ದಯವಿಟ್ಟು ಮಾತಾಡ್ಬೇಕಂತ ಕೇಳ್ತಾ ಇದ್ದೀನಿ. ನೀವು ಹೇಳಿದಾರಲ್ಲ ಕೂತು ಆಮೇಲೆ ಹೇಳಿದ್ರೆ ಹೇಳೋದು ಬೇಡ. ಬರ್ರಿ ದಯವಿಟ್ಟು ಬರ್ರಪ್ಪ ಬರ್ರಿ. ಕಮಲಾಪುರ ಕುರುಡ್ ತಾಲೂಕು ಬಳ್ಳಾರಿ ಜಿಲ್ಲಾ. ನಮಗೆ ನೀರೇ ಬೇಕೇ ಬೇಕಪ್ಪ, ಶುದ್ಧವಾಗಿ ಅದು ಮಾತ್ರ ಸರ್.